ನಾನು ಆದಿತ್ಯನೊಂದಿಗೆ ನಡೆದ ಮೊದಲ ರಾಸಲೀಲೆಯ ಕಥೆ ಹೇಳುತ್ತಿದ್ದೇನೆ. ಇದು ನಾನು 12ನೇ ತರಗತಿಯಲ್ಲಿ ಅಧ್ಯಯನ ಮಾಡುವಾಗ ಸಂಭವಿಸಿದ ನಿಜವಾದ ಘಟನೆ. ಪ್ರೀತಿ ಅದೇ ವರ್ಗ ಮತ್ತು ಅದೇ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದ ಹುಡುಗಿ. ಪ್ರೀತಿ ಉತ್ತಮ ವಕ್ರಾಕೃತಿಗಳು ಹೊಂದಿದ ಸೆಕ್ಸಿ ಹುಡುಗಿಯಾಗಿದ್ದಳು. ಅವಳ ಅಳತೆ 34, 28, 32 ಆಗಿರಬೇಕು. ಅವಳು ಸುಂದರ ಕೆಂಪು ತುಟಿಗಳು ಮತ್ತು ನೈಸರ್ಗಿಕವಾಗಿ ಮಾದಕ ದೇಹವನ್ನು ಹೊಂದಿದ್ದಳು. ಎಲ್ಲ ಹುಡುಗರು ಅವಳ ಮಾದಕ ದೇಹದಲ್ಲಿ ಮೋಹವನ್ನು ಹೊಂದಿದ್ದರು ಮತ್ತು ಅವಳನ್ನು ಪಡೆಯಲು ಬಯಸಿದ್ದರು. ಅವಳು ಮುಗ್ಧಳಾಗಿದ್ದಳಾಗಿ ವರ್ತಿಸುತ್ತಿದ್ದಳು ಮತ್ತು ಅವಳಿಗೆ ನಾವು ಮಾಡುತ್ತಿದ್ದ ಮತ್ತು ಹೇಳುತ್ತಿದ್ದ ಪೋಲಿ ಜೋಕುಗಳನ್ನು ಅರ್ಥವಾಗದಂತೆ ಇರುತ್ತಿದ್ದಳು. ಆದರೆ ಪ್ರತಿಯೊಬ್ಬರಿಗೂ ಅವಳಿಗೆ ಅರ್ಥವಾಗಿದೆ ಎಂದು ತಿಳಿಯುತ್ತಿತ್ತು. ಆದ್ದರಿಂದ ಅವಳ ಮುಂದೆ ನಾವೆಲ್ಲ ಪೋಲಿ ಜೋಕ್ಸ್ ಹೇಳುತ್ತಿದ್ದೆವು. ಅವಳು ತರಗತಿಯಲ್ಲಿ ಇಲ್ಲದಿದ್ದಾಗ ರಹಸ್ಯವಾಗಿ ಅವಳ ಶಾಲೆಯ ಡೇರಿಯಿಂದ ಅವಳ ಫೋನ್ ನಂಬರ್ ತೆಗೆದುಕೊಂಡು ಕೆಲವು ಡೌಟ್ಸ್ ಕ್ಲಿಯರ್ ಮಾಡಿಕೊಳ್ಳಲು ಕೆಮಿಸ್ಟ್ರಿ ಶಿಕ್ಷಕನನ್ನು ಭೇಟಿ ಮಾಡಲು ಹೋದೆನು. ನಾನು ಪ್ರತಿದಿನ ಅವಳಿಗೆ ಹಾಸ್ಯ ಮತ್ತು ಸಂದೇಶಗಳನ್ನು ಕಳುಹಿಸಲು ಪ್ರಾರಂಭಿಸಿದೆ. ನನ್ನ ಫೋನ್ ಸಂಖ್ಯೆಯನ್ನು ಅವಳ ಫೋನ್ನಲ್ಲಿ ಉಳಿಸಲಾಗಿಲ್ಲ ಮತ್ತು ಸಂದೇಶಗಳನ್ನು ಯಾರು ಕಳುಹಿಸುತ್ತಿದ್ದಾರೆಂದು ತಿಳಿದುಕೊಳ್ಳಲು ಅವಳು ಕಾಲ್ ಮಾಡಿದಳು. ನಾನು ಆದಿತ್ಯ ಎಂದು ಹೇಳಿದೆ. ನಾನು ಅವಳಿಗೆ ಯಾಕೆ ಮೆಸೇಜ್ ಕಳುಹಿಸುತ್ತಿದ್ದೇನೆ ಎಂದು ಮತ್ತು ನಾನು ಅವಳ ನಂಬರ್ ಹೇಗೆ ಪಡೆದೆ ಎಂದು ಕೇಳಿದಳು. ಒಬ್ಬ ಸ್ನೇಹಿತ ನನಗೆ ಕೊಟ್ಟಿದ್ದಾನೆ ಎಂದು ನಾನು ಹೇಳಿದನು. ಫ್ರೆಂಡ್ಸ್ಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಕಳುಹಿಸುವಾಗ ಅವಳಿಗೂ ಮೆಸೇಜ್ ಹೋಗಿದೆ ಎಂದು ತಿಳಿಸಿದೆ ಮತ್ತು ಸಾರಿ ಎಂದು ಕೇಳಿದೆ. ಅವಳು ಸರಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಸ್ವಲ್ಪ ಸಮಯದ ನಂತರ ಅವಳು ಪ್ರತ್ಯುತ್ತರಿಸಲು ಪ್ರಾರಂಭಿಸಿದಳು ಮತ್ತು ಜೋಕುಗಳನ್ನು ಕಳುಹಿಸಿದಳು. ನಂತರ ನಾವು ಚಾಟ್ ಮಾಡುವುದನ್ನು ಪ್ರಾರಂಭಿಸಿದೆವು ಮತ್ತು ಫೋನ್ ಮೂಲಕ ತುಂಬ ಹೊತ್ತಿನವರೆಗೆ ಪರಸ್ಪರ ಮಾತನಾಡಲು ಶುರು ಮಾಡಿದೆವು. ಸುಮಾರು 2 ತಿಂಗಳುಗಳಲ್ಲಿ ನಾನು ಅವಳನ್ನು ನನ್ನ ಗೆಳತಿಯಾಗಿ ಮಾಡಿದೆ. ನಾನು ಒಬ್ಬ ಯೋಗ್ಯ ವ್ಯಕ್ತಿಯೆಂದು ಮತ್ತು ನಾನು ಯಾವುದೇ ಕೆಟ್ಟ ಉದ್ದೇಶವನ್ನು ಹೊಂದಿಲ್ಲವೆಂದು ಕಾಣಿಸಿಕೊಂಡಿದ್ದೆ ಮತ್ತು ಅವಳೊಂದಿಗೆ ಹಾಗೆ ವರ್ತಿಸುತ್ತಿದ್ದೆ. ನಾವು ಇಬ್ಬರೂ ವರ್ಜಿನ್ಗಾಗಿದ್ದೆವು. ನಾನು ಕ್ಲಾಸಿನಲ್ಲಿ ಹೆಚ್ಚಾಗಿ ಅವಳೊಂದಿಗೆ ಕುಳಿತುಕೊಳ್ಳುತ್ತಿದ್ದೆ. ಕೆಲವು ವಾರಗಳ ನಂತರ ನಿಧಾನವಾಗಿ ಮತ್ತು ಕಾಮಪ್ರಚೋದಕವಾಗಿ ರೊಮ್ಯಾಂಟಿಕ್ ಚಿತ್ತಸ್ಥಿತಿಯಲ್ಲಿ ನನ್ನ ತೊಡೆಯ ಮೇಲೆ ತನ್ನ ಕೈಯನ್ನು ಆಡಿಸಲು ಪ್ರಾರಂಭಿಸಿದಳು. ನನ್ನ ತುಣ್ಣೆ ತಕ್ಷಣ ನೆಟ್ಟಗಾಯಿತು. ಅವಳು ನನ್ನ ಉಬ್ಬು ನೋಡಿ ಆಶ್ಚರ್ಯವಾಗಿ ಅವಳ ಕೈಯನ್ನು ನನ್ನ ತೊಡೆಯಿಂದ ತಕ್ಷಣವೇ ತೆಗೆದಳು. ಕೆಲವೊಮ್ಮೆ ನಾನು ಅವಳ ತುಲ್ಲಿಗೆ ತಲುಪಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅವಳ ಕಾಲುಗಳು ಯಾವಾಗಲೂ ಮುಚ್ಚಿಕೊಂಡು ಇರುತ್ತಿದ್ದವು. ಅವಳಿಗೆ ನನ್ನ ಉದ್ದೇಶ ತಿಳಿದಿತ್ತು ಎಂದು ನನಗೆ ತಿಳಿದಿತ್ತು, ಆದರೆ ಅವಳು ಏನನ್ನೂ ಹೇಳಲಿಲ್ಲ. ಅದನ್ನು ಮತ್ತಷ್ಟು ಮುಂದುವರೆಯಲು ಸೂಚನೆ ಎಂದು ತೆಗೆದುಕೊಂಡೆ. ಒಂದು ದಿನ ಸ್ವಲ್ಪ ಧೈರ್ಯದಿಂದ ನಾನು ಕ್ಲಾಸಿನಲ್ಲಿ ಅವಳ ಸ್ತನಗಳನ್ನು ನನ್ನ ಅಂಗೈಯಲ್ಲಿ ತೆಗೆದುಕೊಂಡು ಗಟ್ಟಿಯಾಗಿ ಸಿಹಿಚುಕಿದೆ. ಅವಳು ನನ್ನ ಕೈಯನ್ನು ಹಿಡಿದು ದೂರ ತಳ್ಳಿದಳು. ಆದರೂ ನಾನು ಭರವಸೆ ಕಳೆದುಕೊಳ್ಳಲಿಲ್ಲ. ನಾವಿಬ್ಬರೇ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಫಿಸಿಕಲ್ ಎಜುಕೇಷನ್ ತೆಗೆದುಕೊಂಡಿದ್ದೆವು. ಒಂದು ದಿನ ಸರ್ ಬಂದಿರಲಿಲ್ಲ, ಆದ್ದರಿಂದ ನಾವಿಬ್ಬರೂ ಕ್ಲಾಸಿನಲ್ಲಿ ಕುಳಿತಿದ್ದೆವು. ನಾನು ಅವಳ ತಲೆಯನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ನನ್ನ ಕಡೆಗೆ ಎಳೆದು ಅವಳ ಕೆಂಪು ತುಟಿಗಳನ್ನು ಚುಂಬಿಸಿದೆ. ಅವಳು ಸರಿಯಲಿಲ್ಲ ಮತ್ತು ಏನನ್ನೂ ಹೇಳಲಿಲ್ಲ. ಹಾಗಾಗಿ ನಾನು ಅವಳಿಗೆ ಮತ್ತೊಮ್ಮೆ ಕಿಸ್ ಮಾಡಿದೆ, ಆದರೆ ಈ ಬಾರಿ ಅವಳ ಮೊಲಗಳನ್ನ ಹಿಡಿದೆ. ಅವಳು ನೆಲ್ಲಗೆ ಕೂಗಿ ಅವಳ ಎಲ್ಲಾ ಶಕ್ತಿ ಹಾಕಿ ನನ್ನನ್ನು ದೂರ ತಳ್ಳಿದಳು. ನಾನು ಟೇಬಲ್ ಮೇಲೆ ಬಿದ್ದುದರಿಂದ ನಾನು ಗಾಯಗೊಂಡೆ. ಅವಳು ಸಾರಿ ಹೇಳಿ ಓಡಿ ಹೋಗಲು ಪ್ರಯತ್ನಿಸಿದಳು, ಆದರೆ ನಾನು ಅವಳನ್ನು ಎಳೆದೆ ಮತ್ತು ಮತ್ತೆ ಅವಳಿಗೆ ಕಿಸ್ ಮಾಡಿದೆ ಮತ್ತು ಅವಳ ಸ್ತನಗಳನ್ನು ಹಿಚುಕಿದೆ. ಆದರೆ ನನಗೆ ಯಾರೋ ಬರುವ ಶಬ್ದ ಕೇಳಿಸಿತು. ನಾನು ಅಲ್ಲಿಂದ ಹೊರಗೆ ಓಡಿಹೋದೆ. ಮರುದಿನ ಕೂಡ ಟಾಸ್ ಹಾರ್ ಬಾರದ ಕಾರಣ ನನಗೆ ಮತ್ತೊಮ್ಮೆ ಅವಳೊಟ್ಟಿಗೆ ಕ್ಲಾಸಿನಲ್ಲಿ ಕೂರಲು ಚಾನ್ಸ್ ಸಿಕ್ಕಿತು. ಆ ಚಾನ್ಸ್ ಮಿಸ್ ಮಾಡಿಕೊಳ್ಳಬಾರದೆಂದು ನಾನು ಸ್ವಲ್ಪ ಮುಂದುವರೆದೆ. ನಾನು ಅವಳನ್ನು ಚುಂಬಿಸಿದೆ ಮತ್ತು ಅವಳ ಮೇಲಿನ ಮತ್ತು ಇತರ ಬಟ್ಟೆಗಳನ್ನು ಬೇಗನೆ ತೆಗೆದುಹಾಕಿದೆ. ಅದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿರುವುದರಿಂದ ಅವಳಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ನಾನು ನನ್ನ ಪ್ಯಾಂಟಿನ ಜಿಪ್ ತೆಗೆದು ನನ್ನ ತುಣ್ಣೆಯನ್ನು ಹೊರತೆಗೆದೆ. ನನ್ನ ಹಠಾತ್ ಕ್ರಮಗಳು ಮತ್ತು ನನ್ನ ತುಣ್ಣೆಯ ಗಾತ್ರ ನೋಡಿ ಅವಳು 1 ಹೆಜ್ಜೆ ಹಿಂದೆ ಸರಿದಳು. ನನ್ನ ತುಣ್ಣೆ 6 ಇಂಚ್ ಉದ್ದವಾಗಿದೆ. ಅವಳು, ನೀನು ಏನ್ಮಾಡ್ತಿದ್ದೀಯಾ? ನಾನ್ ಹೇಳ್ದೆ, ನೀ ಇಷ್ಟಪಡ್ತೀಯಾ, ಸುಮ್ನಿರು. ನಾನು ಅವಳ ತಲೆಯನ್ನು ನನ್ನ ಬಲವಾದ ತುಣ್ಣೆಯ ಕಡೆಗೆ ತಳ್ಳಿ ಅವಳ ಬಾಯಿಯಲ್ಲಿ ತುಣ್ಣೆಯನ್ನು ತುರುಕಿದೆ ಮತ್ತು ಅವಳನ್ನು ಚೀಪುವಂತೆ ಮಾಡಿಸಿದೆ.
ಅವಳು ಸುಮಾರು 15 ನಿಮಿಷಗಳ ಕಾಲ ಚೀಪಿದ ನಂತರ ನಾನು ಅವಳ ಬಾಯಿಯಲ್ಲಿ ರಸ ಚೆಲ್ಲಿದೆ. ನಂತರ ನಾನು ಅವಳನ್ನು ಟೇಬಲಿನ ಮೇಲೆ ಕೂರಿಸಿ ಅವಳ ವಕ್ರವಾದ ಮೊಲೆಗಳನ್ನು ಮತ್ತು ಮಾದಕ ಸೊಂಟದ ನಡುವಿನ ಆಕೆಯ ಮೃದುವಾದ ಮತ್ತು ಸುಂದರವಾದ ಹೊಕ್ಕುಳನ್ನು ನೆಕ್ಕಲು ಪ್ರಾರಂಭಿಸುತ್ತಿದ್ದೆ. ನಾನು ಹಾಗೆ ಮಾಡುವಾಗ ಅವಳು ನನ್ನ ಕೂದಲನ್ನು ಹಿಡಿದುಕೊಂಡು ನನ್ನನ್ನು ಎಳೆಯುತ್ತಿದ್ದರು. ನಾನು ಅವಳ ನಿಪ್ಪಲ್ಗಳನ್ನು ಬಿರುಸುಗೊಳಿಸಿದೆ. ಅವಳು ಜೋರಾಗಿ ಕೂಗುತ್ತಿದ್ದವಳು ಮತ್ತು ನಾನು ಅವಳಿಗೆ ಉತ್ಸಾಹದಿಂದ ಮುತ್ತು ಕೊಟ್ಟೆ. ನನ್ನ ನಾಲಿಗೆ ಅವಳ ಬಾಯಿಯೊಳಗೆ ಹೋಗಿ ಬರುತ್ತಿತ್ತು. ನಂತರ ನಾನು ಸೆಕ್ಸಿ ಮತ್ತು ನೆಗೆಯುವ ಸ್ತನಗಳ ಕಡೆಗೆ ನನ್ನ ಗಮನವನ್ನು ತಿರುಗಿಸಿದೆ. ನಾನು ಅವುಗಳನ್ನು ಎಳೆದುಕೊಂಡು ಮುಂದಕ್ಕೆ ಮತ್ತು ಹಿಂದಕ್ಕೆ ಎಳೆಯಲು ಪ್ರಾರಂಭಿಸಿದೆ. ಅದು ಸ್ವಲ್ಪಮಟ್ಟಿಗೆ ಅವಳಿಗೆ ನೋವು ಉಂಟುಮಾಡುತ್ತಿತ್ತು. ನಂತರ ನಾನು ಅವಳ ಮೊಲೆಗಳನ್ನು ಹೀರಿದೆ. ಅವು ತುಂಬಾ ಮೃದು ಮತ್ತು ದೊಡ್ಡದಾಗಿದ್ದೆವು. ನಾನು ಅವುಗಳನ್ನು ಹೀರುವುದನ್ನು ನಿಲ್ಲಿಸಲು ನನಗೆ ಸಾಧ್ಯವಾಗಲಿಲ್ಲ. ನಾನು ಅವಳ ಮೊಲೆತುಟ್ಟುಗಳನ್ನು ಬಲವಾಗಿ ಚಿವುಟಿದೆ ಮತ್ತು ಅವಳು ಮುನಕ್ ಮಾಡುತ್ತಿದ್ದಳು. ಅವಳ ಮೊಲೆಗಳು ದೊಡ್ಡದಾಗಿದ್ದೆವು ಮತ್ತು ಆಕೆಯ ನಿಪ್ಪಲ್ಗಳು ಗುಲಾಬಿ ಬಣ್ಣದಾಗಿದ್ದೆವು. ನಾನು ಅವಳ ಸ್ತನಗಳನ್ನು ನೆಕ್ಕನು ಪ್ರಾರಂಭಿಸಿದೆ ಮತ್ತು ಅವಳ ಮೊಲೆತೊಟ್ಟುಗಳನ್ನು ನಿಧಾನವಾಗಿ ಕಚ್ಚಿದೆ. ನಾನು ಮೊಲೆಗಳನ್ನು ಪ್ರೀತಿಸುತ್ತಿದ್ದ ಕಾರಣ ನಾನು ಸುಮಾರು 15 ನಿಮಿಷಗಳ ಕಾಲ ಅವಳ ಮೊಲೆ ಮತ್ತು ಮೊಲೆತೊಟ್ಟುಗಳೊಂದಿಗೆ ಆಟವಾಡಿದೆ. ನಂತರ ನಾನು ಅವಳ ಕಾಲುಗಳನ್ನೂ ಅಗಲು ಮಾಡಿ ನನ್ನ ತುಣ್ಣೆಯನ್ನು ಅವಳ ವರ್ಜಿನ್ ತುಲ್ಲಿನಲ್ಲಿ ತಳ್ಳಿದೆ. ಅದು ಸಂಪೂರ್ಣವಾಗಿ ಅವಳ ತುಲ್ಲಿನಲ್ಲಿ ಹೋಗಲಿಲ್ಲ. ಅದು ಹೀಗೆ ಆಗುತ್ತೆ ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ನನ್ನೊಂದಿಗೆ ಎಣ್ಣೆಯನ್ನು ತಂದಿದ್ದೆ. ನಾನು ನನ್ನ ತುಣ್ಣೆಯ ಮೇಲೆ ಎಣ್ಣೆಯನ್ನು ಹಚ್ಚಿದೆ. ಮತ್ತೊಮ್ಮೆ ನಾನು ಅವಳ ವರ್ಜಿನ್ ತುಲ್ಲಿನಲ್ಲಿ ಒಂದೇ ಬಾರಿಗೆ ತಳ್ಳಿದೆ. ಅವಳು ನೋವಿನಿಂದ ಅಳುತ್ತಿದ್ದಳು. ಆದರೆ ನಾನು ಅವಳ ತುಟಿಯನ್ನು ನನ್ನ ತುಟಿಯಿಂದ ಲಾಕ್ ಮಾಡಿದೆ. ಅವಳ ತುಲ್ಲು ಶೇವ್ ಮಾಡದೆ ಕೂದಲಿಂದ ತುಂಬಿತ್ತು. ರಕ್ತದ ಕೆಲವು ಹನಿಗಳು ಅವಳ ತುಲ್ಲಿನಿಂದ ಬರುತ್ತಿದ್ದವು, ಏಕೆಂದರೆ ಇದು ಅವಳ ಮೊದಲ ಲೈಂಗಿಕತೆಯಾಗಿತ್ತು. ಸುಮಾರು 10 ನಿಮಿಷಗಳ ಕಾಲ ಅವಳ ನೋವು ಸುಖವಾಗಿ ಪರಿವರ್ತನೆಗೊಳ್ಳುವವರೆಗೂ ಅವಳನ್ನ ಕೇಯಿದೆ. ಅಂತಿಮವಾಗಿ ನಾನು ಅವಳ ಮೊಲೆಗಳ ಮತ್ತು ಬಾಯಿಯಲ್ಲಿ ನನ್ನ ರಸವನ್ನು ಚೆಲ್ಲಿದೆ. ಅವಳು ಈಗಾಗಲೇ 2 ಬಾರಿ ರಸ ಹೊರಹಾಕಿದ್ದಳು. ಈಗ ಮತ್ತೊಮ್ಮೆ ಉದ್ಗಾರಗೊಂಡಳು. ಇನ್ನಷ್ಟು ನನ್ನ ಜೀವನದ ರಾಸಲೀಲೆ ಕಥಗಳು ಬರಲಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.